ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಪೂಜೆ ಮಾಡಬೇಕಾದ್ರೆ ಏನೇನು ಕೆಲಸಗಳನ್ನ ಮಾಡಬಾರ್ದು, ಮಾಡಿದ್ರೆ ನಮಗೆ ಕಷ್ಟ ಕಟ್ಟಿಟ್ಟು ಬುದ್ಧಿ ಇಂಥ ಕೆಲಸಗಳನ್ನ ಮಾಡಿದ್ರೆ ಆಯಿತಾ. ಯಾಕೆಂದರೆ ಕೆಲವ್ರುಗಳು ಹಿರೀಕರು ಹೇಳೋದಂತೂ ಖಂಡಿತ ಪಾಲಿಸೋಕೆ ಹೋಗಲ್ಲ. ಎಲ್ಲ ಮೂಢನಂಬಿಕೆ ಮೂಢನಂಬಿಕೆ ಮೂಢನಂಬಿಕೆ. ಆ ಮೂಢನಂಬಿಕೆಗಳೇ ನಿಮಗೆ ನಾಳೆ ಒಂದಿನಕ್ಕೆ ನಿಮಗೆ ಕುತ್ತು ಬರುವಂಥದ್ದು ಆಯ್ತದೆ. ಆವಾಗ ನಾವು ಅಪ್ಪನ ಮಾತು ಕೇಳಬೇಕಿತ್ತು, ಅಮ್ಮನ ಮಾತು ಕೇಳಬೇಕಿತ್ತು, ಅಜ್ಜಾಜಿ ಮಾತು ಕೇಳಬೇಕಿತ್ತು ಅಂತ ಅವತ್ತು ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಅವರು ಹೇಳೋವಂಥದ್ದು ಕೆಲಸಗಳನ್ನ ಮಾಡ್ಕೊಂಡೋಗಿ ನಿಮ್ಮ ಮನೆಗಳಿಗೆ ಕಷ್ಟನೂ ಬರಲ್ಲ, ನೀವು ಕಷ್ಟಗಳನ್ನ ಎದುರಿಸ್ಬೇಕಾಗೋಲ್ಲ. ಯಾಕಂದರೆ ಕಷ್ಟದಲ್ಲಿದ್ದವನಿಗೆ ಹುಲ್ಕಡ್ಡಿನೂ ಸಹಾಯ ಮಾಡಿದ್ರು ಅವ್ನಿಗೆ ಎಷ್ಟೋ ಮೇಲು. ಅಂದರೆ ತೀರಾ ಕಷ್ಟದಲ್ಲಿದ್ದವನಿಗೆ ಒಂದು ಹುಲ್ಕಡ್ಡಿ ಸಿಕ್ಬಿಟ್ರು ಹೆಂಗೋ ಕೈ ಹಿಡ್ಕೊಂಡು ದಡಕ್ಕೆ ಸೇರ್ಕೊತಾನೆ. ಹಂಗೆ ಜೀವನದಲ್ಲಿ ನಾವು ಮಾಡೋ ಸಣ್ಣ ಪುಟ್ಟ ಎಡವಟ್ಟುಗಳೇ ನಮಗೆ ಕಷ್ಟಕ್ಕೆ ದಾರಿ ಆಗುವಂಥದ್ದು. ಅದು ಯಾವುದೇ ಅದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈಗ ನನಗೊಂದು ಕ್ವಶನ್ ಬರ್ಬೋದು, ರಿಟರ್ನ್ ಬರುತ್ತೆ ಇದು ನನಗೆ. ಸ್ನಾನ ಮಾಡಿದಂತೆ ದೇವರಿಗೆ ದೀಪ ಹಚ್ಚಬಾರ್ದು ಅಂತ ಈಗ ನಾನು ಹೇಳ್ತೀನಿ. ಕೆಲವರು ನನಗೀಗ ಒಂದು ಕಮೆಂಟ್ ಕೊಡ್ತಾರೆ ಏನಂತ, ಮನುಷ್ಯರು ಶುದ್ಧವಾಗಿದ್ದರೆ ಸಾಕು ಅಂತ ಈ ಕಮೆಂಟ್ಸ್ ಬರುತ್ತೆ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಮನುಷ್ಯ ಶುದ್ಧವಾಗೇ ಇರುತ್ತೆ, ಸರಿನಾ. ಶುದ್ಧವಾಗಿದ್ದು ನಾವು ಪೂಜೆ ಮಾಡ್ತೀವಿ ನಿಜ. ಆದರೆ ಮನೇಲಿ ಎಲ್ಲಿ ಬೇಕಲ್ಲಿ ಕೂತ್ಕೊಂಡು, ಈಗ ಹಾಸಿಗೆ ಮೇಲೆ ಕೂತಿರ್ತೀರ, ರಾತ್ರಿ ಟೈಮ್ ಮಲಗಿರ್ತೀರ, ಹಾಸಿಗೆ ಮೇಲೆ ಕೂತಿರ್ತೀರ, ಮತ್ತು ಹೊರಗಡೆ ಕೂತಿರ್ತೀರ, ಎಲ್ಲ ಓಡಾಡೋ ದಾರಿಲೆಲ್ಲ ಕೂತಿರ್ತೀರ, ಇದನ್ನೆಲ್ಲ ಬಂದು ಒಂದು ಅಂಗಡಿಗೆ ಹೋಗ್ತೀರ, ಎಲ್ಲ ಮುಟ್ಕೊಂಡು ಬರ್ತೀನಿ, ಎಲ್ಲ ಮುಟ್ಕೊಬಂದು ದೇವ್ರ ಮನೆಗೆ ದೀಪ ಹಚ್ಚಿದ್ರೆ ಅದು ನಿಮ್ಗೆ ಎಲ್ಲಿ ಶ್ರೇಯಸ್ಸಾಗುತ್ತೆ ಹೇಳಿ. ಹಾಗಾಗಿ ಸ್ನಾನ ಮಾಡಿದಂತೆ ದೇವ್ರ ಮನೆ ಒಳಗೆ ಹೋಗಬೇಡಿ, ದೇವರಿಗೆ ದೀಪ ಹಚ್ಚೋಕ್ಕೆ ಹೋಗಬೇಡಿ, ಆಯಿತಾ. ಎರಡನೇದು ಬಂದು ಫ್ರೆಂಡ್ಸ್, ಲಕ್ಷ್ಮೀ, ಗಣಪತಿ, ಸರಸ್ವತಿ ಇವ್ರು ನಿಂತ್ಕೊಂಡಿರುವಂಥ ಫೋಟೋಸ್ಗಳನ್ನ ಮನೆಗೆ ತಂದು ದೇವರ ಮನೆಯಲ್ಲಿ ಇಡಬೇಡಿ. ಯಾಕಂದರೆ ಅದಷ್ಟು ಸಮಚವಲ್ಲ, ಅದು ಶ್ರೇಯಸ್ಸು ಅಲ್ಲ. ಮನೆಯಲ್ಲಿ ಯಾವಾಗಲೂ ಕೂತಿರುವಂಥ ಗಣಪತಿ, ಸರಸ್ವತಿ ಮತ್ತು ಹಾಗೆ ಲಕ್ಷ್ಮಿ, ಅದು ಕಮಲದ ಹೂ ಮೇಲೆ ಕೂತಿರ್ತಾರೆ ನೋಡ್ರಿ, ಅಂಥದನ್ನ ತೊಗೊಬಂದು ಇಡೀ ಮನೇಲಿ ಒಳ್ಳೆಯದು. ನಿತ್ತಿರ ಗಣಪತಿ, ಲಕ್ಷ್ಮೀ, ಸರಸ್ವತಿನ ತಂದು ಮನೇಲಿಟ್ಟರೆ ಮನೆಗೆ ಅಷ್ಟು ಶ್ರೇಯಸ್ಸಾಗುವಂಥದ್ದಲ್ಲ. ಮತ್ತು ಹಾಗೆ ಹೆಣ್ಮಕ್ಳು ಕೈಗೆ ಬಳೆ ಹಾಕದಂತೆ ಯಾವಾಗಲೂ ಪೂಜೆ ಮಾಡ್ತಾರೆ. ಕೆಲವು ಹೆಣ್ಮಕ್ಳು ಸಿಂಗಲ್ ಬಳೆ ಹಾಕ್ಕೊಂಡಿರ್ತಾರೆ, ಮುಗ್ದೋಯ್ತು ಅಂತ. ಯಾಕಂದರೆ ಮುತ್ತೈದೆ ಹೆಣ್ಮಕ್ಳಿಗೆ ಗಾಜಿನ ಬಳೆನೇ ಶ್ರೇಯಸ್ಸು ಅಂತ ಹೇಳ್ತಾರೆ. ಆವಾಗ ಒಂದೊಂದು ಬಳೆನೂ ಹಾಕ್ಕೊಳ್ಳಲ್ಲ, ಕೆಲವರು ಒಂದೊಂದೊಂದು ಹಿತ್ತಾಳೆ ಬಳೆಗಳನ್ನ ಹಾಕೋತಾರೆ. ಹಿತ್ತಾಳೆ ಬಳೆಗಳನ್ನ ಹಾಕ್ಕೊಂಡು ಯಾವಾಗಲೂ ದೇವರಿಗೆ ದೀಪ ಹಚ್ಚಬೇಡಿ. ಅದು ನಿಜವಾಗ್ಲೂ ಪೂಜೆ ಮಾಡಿದ್ದು ನಿಮಗೆ ಸಲ್ಲದಂಥದ್ದಲ್ಲ. ಪೂಜೆ ಮಾಡ್ಬೇಕಾದ್ರೆ ಯಾವಾಗಲೂ ಹೆಣ್ಮಕ್ಳ ಕೈಲಿ ಬಳೆ ಇರಬೇಕು. ಒಂದಾದರೂ ಶಾಸ್ತ್ರಕ್ಕೆ ಒಂದು ಕೈಲಿ ಬಳೆಗಳಿರಬೇಕು. ಬಳೆಗಳು ಹಾಕ್ಕೊಂಡು ದೇವರಿಗೆ ಆರತಿ ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಹಾಗೆ ಹೆಣ್ಣು ಮಕ್ಕಳು ದೇವ್ರ ವಿಗ್ರಹಗಳಿಗೆ ಖಂಡಿತ ಅಭಿಷೇಕ ಅನ್ನೋದನ್ನ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಮನೆಯಲ್ಲಿರುವ ಮಕ್ಕಳ ಕೈಲಿ ಮಾಡಿಸಿ, ಇಲ್ಲ ಅಂದರೆ ಗಂಡು ಮಕ್ಕಳ ಕೈಲಿ ಅಭಿಷೇಕ ಮಾಡೋಕ್ಕೆ ಬಿಡಿ. ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಮನೆಯೊಳಗೆ ದೇವರ ಒಂದು ವಿಗ್ರಹಗಳಿದ್ದರೆ ಅಭಿಷೇಕನ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ತಪ್ಪನ್ನ ನಾನು ಮಾಡ್ತಿದ್ದೆ. ನನಗೆ ಒಬ್ಬರು ಹೇಳಿದ್ರು, ಅಭಿಷೇಕನ ಹೆಣ್ಮಕ್ಳು ಮಾಡಬಾರ್ದು. ಹಾಗಾಗಿ ಮನೆಯೊಳಗೆ ಹೆಣ್ಮಕ್ಳು ಅಭಿಷೇಕ ಹಾಲಭಿಷೇಕ ಅದು ಇದು ಅಂತ ನಾವು ಮನೇಲಿ ದೇವ್ರ ವಿಗ್ರಹಗಳಿದ್ದರೆ ಖಂಡಿತ ಮಾಡ್ತೀವಿ ನಾವು ಹೆಣ್ಮಕ್ಳು. ಯಾಕಂದರೆ ಬೆಳಗ್ಗೆ ಎದ್ದು ಮನೆ ಸ್ವಚ್ಛ ಮಾಡಿ ನೀಟ್ ಮಾಡಿಕೊಂಡು ಮಾಡುವಂಥದ್ದೇ ನಾವು ಹೆಣ್ಮಕ್ಳು. ಸಾಧ್ಯ ಆದಷ್ಟು ಗಂಡು ಮಕ್ಳ ಕೈಲಿ ಇದನ್ನು ಮಾಡಿಸಿ, ಅಭಿಷೇಕಗಳನ್ನ ಮಾಡಿಸಿ. ಮತ್ತು ಫ್ರೆಂಡ್ಸ್, ಏನಂದರೆ ಕೆಲವರು ದೀಪಗಳು ಉರಿತಾ ಇರ್ತದೆ ನೈಟು. ಬೆಳಗ್ಗಿಂದ ಒಂದೇ ಸಮ ದೇವ್ರಿಗೆ ದೀಪ ಉರಿತಾ ಇರಬೇಕಾದ್ರೆ ಬೆಳಗ್ಗೆ ಹಚ್ಚಿದ ದೀಪ ಸಂಜೆವರೆಗೂ ಉರಿಲಿ ಅಂದ್ಬಿಟ್ಟು ಹೋಗಿ ಎಣ್ಣೆ ಹಾಕುವಂಥದ್ದು. ಅವಾಗ ಎಣ್ಣೆ ಹಾಕ್ಬಿಡಿ. ಒಂದು ಸಲ ದೀಪ ಹಚ್ಚಿದಾಗ ಚಿಕ್ಕದೋ ದೊಡ್ಡದೋ ಯಾವುದು ಹಚ್ಚಿರ್ತೀರ ಅದು ತನ್ನಷ್ಟಕ್ಕೆ ತಾನೇ ಆರೋಗುತ್ತೆ ನೋಡ್ರಿ. ಆರೋದ್ಮೇಲೆ ಬಿಟ್ಬಿಡಿ. ಇಲ್ಲ ಪದೇ ಎಣ್ಣೆ ಹಾಕಿ ಅದನ್ನು ದೀಪ ಆರೋಕ್ಕೆ ಬಿಡಬೇಡಿ. ದೀಪ ಜಾಸ್ತಿ ಉರಿಸ್ಬೇಡಿ. ಯಾಕಂದರೆ ಎಷ್ಟು ಸುಡು ಅಂತ ಇರ್ತದೋ ಅಷ್ಟು ಮನೆಗೆ ಕಷ್ಟಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ದೀಪನ ಉರಿದು ತಣ್ಣಗಾಗಬೇಕು. ಆ ತಣ್ಣಗಾದಾಗಲೇ ನಮ್ಮ ಮನೆಗೆ ಶಾಂತಿ ಅಂತ ಸಿಗೋದು. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ನೈಟ್ ದೀಪ ಹಚ್ಬಿಟ್ಟು ಮಲಗೋ ಟೈಮಲ್ಲಿ ಹೋಗ್ಬಿಟ್ಟು ಊದ್ಬಿಡೋದು, ಕೆಡಿಸ್ಬಿಡೋದು ದೀಪನ. ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ಯಾರೂ. ಸಣ್ಣದಾಗಿ ಲೈಟಾಗಿ ದೀಪ ಹಚ್ಚಿ ಎಣ್ಣೆ ಹಾಕಿ
ಅದು ಎಷ್ಟೊತ್ತು ಉರಿಯುತ್ತೆ, ಹುರಿದ್ಬಿಟ್ಟು ಬಿಟ್ಬಿಡಿ. ಅದನ್ನು ಹೋಗಿ ಬಾಯಲ್ಲಿ ಊಬೋವಂಥದ್ದು, ಹೂವಲ್ಲಿ ಹೋಗಿ ಹಿಂಗೆ ಮಡಚ್ಬಿಟ್ಟು ಆರಿಸೋವಂಥದ್ದು. ಮನೇಲಿ ದೀಪ ಆರಿಸ್ಬೇಡಿ. ನಾವು ದೇವ್ರಿಗೆ ದೀಪ ಹಚ್ಚಿದ್ದು ತಾನೇ ಆರಬೇಕು. ಅದು ಆರಿದ್ಮೇಲೆ ಮತ್ತೆ ನೀವು ಎಣ್ಣೆ ಬಿಟ್ಟು ಪುನಃ ಸಂಜೆವರೆಗೂ ಉರಿಲಿ, ಇವತ್ತು ಬೆಳಿಗ್ಗೆ ಹಚ್ಚಿದ್ದೀನಿ ನೈಟ್ವರೆಗೂ ಉರಿಲಿ, ಸಂಜೆ ಒಂದು 9 ಗಂಟೆ ಉರಿಲಿ ಅಂತ ಹೋಗಿ ಎಣ್ಣೆ ಹಾಕೋದು, ಇದನ್ನೆಲ್ಲ ಮಾಡಬೇಡಿ. ಮತ್ತು ಹಾಗೆ ನೈಟ್ ದೀಪ ಹಚ್ಚಿದಾಗ ಮಲಗುವಾಗ ದೀಪ ಆರಿಸ್ಬೇಕು ಅಂತ ಹೋಗ್ಬಿಟ್ಟು ಹೂವಲ್ಲಿ ಇದು ಮಾಡೋದು, ಕೆಲವರು ಕೈಯಲ್ಲಿ ಉದುರಿ ಕೆಡಿಸುವಂಥದ್ದು, ಬಾಯಲ್ಲಿ ಊದುವಂಥದ್ದು ಮಾಡ್ತಾರೆ, ತುಂಬ ಜನ ಮಾಡ್ತಾರೆ. ಆ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಯಾವಾದರೂ ಏನಾದ್ರು ಒಂದು ನೈವೇದ್ಯನ ಇಡಿ. ಸಾಧ್ಯ ಆಗೋದಷ್ಟು ನಿಮ್ಮಲ್ಲಿ ಏನಿರುತ್ತೋ, ಸಕ್ಕರೆ ಇರುತ್ತೋ, ಕಡಲೆ ಇರುತ್ತೋ, ಅವಲಕ್ಕಿ ಇರುತ್ತೋ, ಪ್ರತಿದಿನ ನೀವು ಪೂಜೆ ಮಾಡಬೇಕಾದ್ರೆ ದೇವರಿಗೆ ಅಟ್ಲೀಸ್ಟ್ ಅದು ಆಗಲಿಲ್ವ, ಒಂದು ಲೋಟ ನೀರಾದ್ರೂ, ಒಂದು ತುಳಸಿ ದಳ ಹಾಕ್ಬಿಟ್ಟು ನೀರಾದರೂ ದೇವ್ರ ಮುಂದೆ ಇಡಿ, ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಯಾವಾಗಲೂ ಬರೀ ಇದರಲ್ಲಿ ದೇವರಿಗೆ ಪೂಜೆ ಅಂತೂ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹಾಗೆ ಫ್ರೆಂಡ್ಸ್, ಗಂಧದ ಕಡ್ಡಿ ಹಚ್ಚಬೇಕಾದ್ರೆ 4 ಇಲ್ಲಾಂದರೆ 6 ಇಲ್ಲ 8 10 ಈ ಥರ ದೀಪಗಳನ್ನ ಗಂಧ ಕಡ್ಡಿ ಹಚ್ತಾರೆ. ದಯವಿಟ್ಟು ಹೇಳ್ತೀನಿ, ಗಂಧ ಕಡ್ಡಿ ಹಚ್ಬೇಕಾದ್ರೆ ಗಂಧ ಕಡ್ಡಿ ಹಚ್ಚಿ. ಒಂದು ಸಿಕ್ಕೈತೆ ಅಂದ್ಬಿಟ್ಟು ಇಷ್ಟು ಬಂದರಂಗೆ ಗಂಧ ಕಡ್ಡಿಗಳನ್ನ ಮನೇಲಿ ಹಚ್ಚಕ್ಕೆ ಹೋಗ್ಬೇಡಿ. ಇಲ್ಲ 2 ಹಚ್ಚಿತ್ರ 2 ಸಾಕು, ಒಳಗೊಂದು ಹೊರಗೊಂದು ಹಚ್ಚಿ. ಇಲ್ಲ 4 ಹಚ್ಚಿತ್ರ ಹೊರಗಡೆ ಒಂದು ಈ ಥರ ಹಚ್ಚಿ. ಸುಮ್ಮನೆ ಗಂಧ ಕಡ್ಡಿ ಸಿಗುತ್ತೆ ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಹಚ್ಬಿಟ್ಟು ಇಡುವಂಥದ್ದು ಆ ಕೆಲಸಗಳನ್ನೂ ಮಾಡಬೇಡಿ. ಆಮೇಲೆ ಯಾವಾಗಲೂ ಅಷ್ಟೇ, ಸಾಧ್ಯ ಆದಷ್ಟು ದೇವ್ರ ಮನೆನ ಶುಚಿಯಾಗಿ ಸ್ವಚ್ಛವಾಗಿ ನೀಟಾಗಿ ಇಟ್ಕೊಳ್ಳಿ. ದೇವರು ನಮಗೆ ಎಷ್ಟೇ ಅಲಂಕಾರ ಮಾಡಿ ಅಂತ ಹೇಳೋಕ್ಕೆ ಹೋಗಲ್ಲ. ನಿಮ್ಮ ಕೈಲಿ ಏನಾಗುತ್ತೋ ಹಾಗೆ ಪೂಜೆ ಮಾಡಿ. ಹೂವಿಲ್ಲ ಅಂದ್ರೂ ಪೂಜೆ ಮಾಡಿ. ಮನುಷ್ಯ ಶುದ್ಧವಾಗಿದ್ಕೊಂಡು ನೀವೇನು ಮಾಡಿದ್ರು ದೇವರು ನಮ್ಗೆ ವರ ಕೊಟ್ಟೇ ಕೊಡ್ತಾನೆ, ನಮಗೆಲ್ಲ ಒಳ್ಳೇದು ಆಗೇ ಆಗುತ್ತಾನೆ. ನಿಜ ಅಲ್ವಾ? ಮನಸ್ಸಲ್ಲಿ ಪೂಜೆ ಮಾಡಬೇಕಾದ್ರೆ ಮಕ್ಳಿಗೆ ಬೈಯುವಂಥದ್ದು, ದೊಡ್ಡವ್ರಿಗೆ ಬೈಯುವಂಥದ್ದು, ಗಂಡಂಗೆ ಬೈಯುವಂಥದ್ದು, ಪೂಜೆ ಮಾಡಬೇಕಾದ್ರೆ ಮನಸ್ಸನ್ನು ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಡಿ. ಅದು ನಿಮಗೆ ಸಲ್ಲುವಂಥದ್ದಲ್ಲ. ನೀವು ಎಷ್ಟೇ ಪೂಜೆ ಮಾಡಿದ್ರು ಸಲ್ಲಲ್ಲ. ನೀವು ಪೂಜೆ ಮಾಡಬೇಕಾದ್ರೆ ದೇವ್ರ ಮೇಲೆ ಮಾತ್ರ ಜ್ಞಾನ ಕೊಟ್ಕೊಂಡು ಪೂಜೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.